ಜೆಡಿಎಸ್ ಬಲವರ್ಧನೆಗಾಗಿ ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ದು, ಗುಡಿಬಂಡೆ ತಾಲೂಕಿನಲ್ಲಿ ಬೂತ್ ಮಟ್ಟದ ಕಮಿಟಿ ಮಾಡಿಕೊಂಡು ಎಲ್ಲಾ ಬೂತ್ನಲ್ಲಿ ಸದಸ್ಯತ್ವ ಮಾಡಿಸುವ ಗುರಿ ಹೊಂದಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಹೇಳಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ಇದ್ದರೂ ನಮ್ಮ ಪಕ್ಷವನ್ನು ಸಂಘಟನಾತ್ಮಕವಾಗಿ ಬಲಪಡಿಸುವುದು ಪ್ರತಿಯೊಬ್ಬ ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ ಎಂದರು. ಗುಡಿಬಂಡೆ ತಾಲೂಕಿನಲ್ಲಿ ಜೆಡಿಎಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸಿಪಿಎಂ ಜೊತೆಗೆ ಮೈತ್ರಿ ಆಗಿದ್ದು ಪಕ್ಷದ ಕೆಲವರಿಗೆ ಮನಸ್ತಾಪವಾಗಿದೆ. ಅದನ್ನು ಮುಂದೆ ನಿವಾರಣೆ ಮಾಡಲಾಗುತ್ತದೆ ಎಂದರು. ಗುಡಿಬಂಡೆ ತಾಲೂಕಿಗೆ ನಮ್ಮ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷನಾಗಿ ಮೊದಲ ಬಾರಿಗೆ ಈ ತಾಲೂಕಿಗೆ ಭೇಟಿ ಕೊಟ್ಟೆ. ಕಾರಣ ಏನು ಅಂದರೆ ಸದಸ್ಯತ್ವನ ನಮ್ಮ JDS ಪಕ್ಷದಿಂದ ಮಾಡ್ತಾ ಇದ್ವಿ. ಅದೇ ರೀತಿ ಇವತ್ತು ಗುಡಿಬಂಡೆ ತಾಲೂಕಿನ JDS ಮುಖಂಡರು ಮತ್ತು ಹಳ್ಳಿಯ ಮುಖಂಡರುಗಳು ಎಲ್ಲರೂ ಒಟ್ಟಾಗಿ ಇವತ್ತು ಕರೆದು ಕುಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿ ಎಲ್ಲರೂ ಸಂತೋಷದಿಂದ ಒಪ್ಕೊಂಡ್ರು. ನನಗೂ ಸಂತೋಷ ಆಯಿತು. ಇವತ್ತು ಇಷ್ಟು ಜನ ಬಂದು ಇವತ್ತು JDS ಪಕ್ಷದ ಪರವಾಗಿ ಕುಮಾರಣ್ಣ ನೇತೃತ್ವದಲ್ಲಿ ಇವತ್ತು ಪಕ್ಷ ಇರೋದರಿಂದ, ದೇವೇಗೌಡರ ನೇತೃತ್ವದಲ್ಲಿ ಪಕ್ಷ ಇರೋದರಿಂದ ನಾವು ಆ ಪಕ್ಷದಲ್ಲೇ ಇರ್ತೀವಿ ಅಂತೇಳಿ ಪ್ರತಿಯೊಬ್ಬರು ಮಾತಾಡಿದಾಗ ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಆದ್ದರಿಂದ ಅವರು ನೆಕ್ಸ್ಟ್ ನಾವು ಇನ್ನು 2-3 ದಿವಸದಲ್ಲೇ ಮೀಟಿಂಗ್ ಕರೆದು ಬೂತ್ ಕಮಿಟಿಗಳು ಮಾಡಿಕೊಂಡು ನಾವು ಬೇಗನೆ ನಿಮಗೆ 10ನೇ ತಾರೀಕು ಒಳಗೆ ನಾವು ಏನು ಮೆಂಬರ್ಶಿಪ್ ನೀವು ಕೊಟ್ಟಿದ್ದೀರ ಫಾರಮ್ಗಳನ್ನ ಭರ್ತಿ ಮಾಡಿಕೊಡ್ತೀವಿ ಅಂತ ಹೇಳಿದರೆ ನನಗೆ ತುಂಬ ಸಂತೋಷ ಆಗಿದೆ. JDS ತಾಲೂಕು ಅಧ್ಯಕ್ಷ HN ಮಂಜುನಾಥ ರೆಡ್ಡಿ ಮಾತನಾಡಿ, ತಾಲೂಕಿನಲ್ಲಿ ಅಧಿಕಾರಿಗಳು, ಪೊಲೀಸ್ ಸೇರಿದಂತೆ ಇತರೆ ಇಲಾಖೆಯವರು ಆಡಳಿತ ಪಕ್ಷಕ್ಕೆ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ನಮ್ಮ ಪಕ್ಷದ ಸಮಸ್ಯೆಗಳನ್ನು ಕೇಳುವವರು ಇಲ್ಲ. ನಮ್ಮ ಕೆಲಸಗಳು ಸೂಕ್ತ ರೀತಿಯಲ್ಲಿ ಆಗುತ್ತಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ಗುಡಿಬಂಡೆ ತಾಲೂಕಿನಲ್ಲಿ JDS ಕಾರ್ಯಕರ್ತರು ಒಂದಾದರೆ ನಮ್ಮ ಕೆಲಸ ಖಂಡಿತವಾಗಿ ಆಗುತ್ತದೆ. ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರಿಗೆ ತೊಂದರೆಯಾದಾಗ ಎಲ್ಲ ಒಟ್ಟಾಗಿ ಸೇರಿದರೆ ಅಧಿಕಾರಿಗಳಿಗೂ ತಿಳಿಯುತ್ತದೆ ಇಲ್ಲಿ JDS ಬಲವಾಗಿದೆ ಎಂದು. ಇದರ ಜೊತೆಗೆ ನಮಗೆ ಹೈಕಮಾಂಡ್ ಸಹಕಾರ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯಾಧ್ಯಕ್ಷ GL ಮುರಳೀಕೃಷ್ಣ, ತಾಲೂಕು ಕಾರ್ಯದರ್ಶಿ ಅಫ್ಸರ್ ಭಾಷಾ, GV ಆನಂದ್, ರಾಜಣ್ಣ, ಶ್ರೀನಿವಾಸ್ ಗಾಂಧಿ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.